ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ಕಾಲ್ ಪರೋಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಜೋಳದ ಹಿಟ್ಟಿದ್ರೆ ಸಾಕು, ಹಬೆಯಲ್ಲಿ ಬೇಯಿಸ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಜರಡಿ ಹಿಡಿದು ಅಂದರೆ ಸಾಣಿಸ್ಕೊಂಡು ತೊಗೊಂಡಿರ್ತಕ್ಕಂಥ 1 ಕಪ್ ಜೋಳದ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ನೋಡಿ, ನೀರನ್ನ ಕರೆಕ್ಟಾಗಿರ್ತಕ್ಕಂಥ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಇದು ನಮಗೆ ತಿಳಿಯಾಗಿ ಬಿಡುತ್ತೆ. ಹಾಗಾಗಿ ನೀರನ್ನ ನೋಡಿಕೊಂಡು ಕರೆಕ್ಟಾಗಿ ಹೇಳಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ಸೇರಿಸ್ಕೊಳ್ಬೇಕು. ನೋಡಿ, ಮೊದಲಿಗೆ 1 ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೆ, ಮತ್ತು ಇನ್ನೂ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಹಿಟ್ಟನ್ನು ನೀರಲ್ಲೇ ನಾವು ಕಲಸಿಟ್ಕೊಳ್ಬೇಕು. ಒಂದು ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ ಹಿಟ್ಟನ್ನು ನಾವು ಕಲಿಸ್ಕೊಂಡು ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮಾಡ್ತಕ್ಕಂಥ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಲ್ಲಿ ಒಂದು ಕೂಡ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಹಿಟ್ಟನ್ನು ನೀರಿಗೆ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. 2-3 ಸ್ಪೂನ್ ಆಗುವಷ್ಟು ಆದರೆ ಸಾಕು. ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಅಂದರೆ ಇಲ್ಲಿ ನಾವು ಉಪ್ಪಿಟ್ಟಿಗೆ ಯಾವ ರೀತಿ ಒಗ್ಗರಣೆ ಹಾಕ್ತೀವಿ ಅದೇ ಒಂದು ರೀತಿಯಲ್ಲಿ ಹಾಕ್ಕೊಳ್ಬೇಕು. ಹಾಕಿರ್ತಕ್ಕಂಥ ಒಂದು ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಜೀರಿಗೆ, ಸಾಸಿವೆ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ. ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಫ್ರೈ ಆಗಿದ್ದಾಗಿದೆ. ಇಲ್ಲಿ ಖಾರಕ್ಕೆ ಅನುಗುಣವಾಗಿ 2-3 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಕಡ್ಡಿ ಕರಿಬೇವಿನ ಎಲೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇದೆಲ್ಲ ಸೇರಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಹಾಕಿರ್ತಕ್ಕಂಥ ವೆಜಿಟೇಬಲು ಕಂಪ್ಲೀಟಾಗಿ ಫ್ರೈ ಆಗಬಾರ್ದು, ಅಂದರೆ ಅರ್ಧ ಮಟ್ಟಿಗೆ ಮಾತ್ರ ಬೆಂದ್ಕೊಳ್ಬೇಕು. ಒಂದು 2 ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾರೆಟ್ ತುರಿದು ಸೇರಿಸ್ಕೊಳ್ಳಿ. ಇಲ್ಲಿ ಕ್ಯಾರೆಟು ಹಾಗೆ ಬೀನ್ಸು ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂತ ಏನಿಲ್ಲ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ ಉಪ್ಪಿಟ್ಟಿನ ರೀತಿಯಲ್ಲಿ ನಾವು ಈ ಒಂದು ಮಸಾಲನ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನ್ ಆಗುವಷ್ಟು ಅರಿಶಿನ. ಇದೆಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಮತ್ತೊಂದು ಸರಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಬೇಯಿಸ್ಕೊಳ್ಬಾರ್ದು, ಜಸ್ಟ್ ಈ ರೀತಿ ಆದರೆ ಸಾಕು. ಇದರ ನಂತರ ಇಲ್ಲಿ ಹುಳಿಗೋಸ್ಕರ ನೀವು ಟೊಮೆಟೊನೂ ಕೂಡ ಸೇರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ನಿಂಬೆ ಹಣ್ಣದ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನ ನಾವು ಸೇರಿಸ್ಕೊಳ್ಬೇಕು. ನೀರನ್ನ ಸೇರಿಸುವಾಗ ತುಂಬಾ ಹುಷಾರಾಗಿ ಕರೆಕ್ಟಾಗಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ಸೇರಿಸ್ಕೊಳ್ಳಿ. ನೋಡಿ, ನಾನು ಮೊದಲೇ ಹಿಟ್ಟನ್ನು ಕಲಿಸುವಾಗ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೆ. 1 ಕಪ್ ಜೋಳದ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಒಂದು ಮಸಾಲೆಗೆ 1 ಕಪ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ಕಪ್ ಜೋಳದ ಹಿಟ್ಟಿಗೆ 2/4 ಕಪ್ ಆಗುವಷ್ಟು ನೀರಾದರೆ ಸಾಕಾಗುತ್ತೆ. ಹೆಚ್ಚು ಕಡಿಮೆ ಅಂದರೆ 2 ಕಪ್ ಆದರೂ ನೀವು ಇಟ್ಕೊಳ್ಬೋದು, ಜಾಸ್ತಿ ಏನೂ ಬೇಡ. ಈ ರೀತಿ ಒಂದು ಸ್ವಲ್ಪ ಕುದಿ ಬರ್ತಿದೆ ಅಂತಂದಾಗ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಜೋಳದ ಹಿಟ್ಟನ್ನು, ನೀರಲ್ಲಿ ಕಲಸಿಟ್ಟಿರ್ತಕ್ಕಂಥ ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಜೋಳದ ಹಿಟ್ಟನ್ನು ಸೇರಿಸ್ತಾ ಹೋಗಿ. ಗಂಟುಗಳೇನೂ ಆಗೋದಿಲ್ಲ, ಯಾಕಂದರೆ ಮುಂಚಿತವಾಗಿ ನಾವು ನೀರಲ್ಲಿ ಹಿಟ್ಟನ್ನು ಕಲಸಿರೋದ್ರಿಂದ ಯಾವುದೇ ರೀತಿಯ ಗಂಟುಗಳಾಗೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ತಾ ಕಲಿಸ್ತಾ ಬನ್ನಿ. ನೋಡಿ, ತುಂಬಾ ಸಿಂಪಲ್ಲಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಹಾಕಾದ್ಮೇಲೆ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ಎಲ್ಲಿವರೆಗೂ ಕಲಿಸ್ಬೇಕು ಅಂತಂದರೆ ಇದು ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಮುದ್ದೆ ರೀತಿಯಲ್ಲಿ ಆಗೋವರೆಗೂ ಕಲಿಸ್ಕೊಳ್ಳಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರಬೇಕು. ನಮಗೆ ಇದು ಒಂದು ಬಾಲ್ನ ಕಟ್ಕೊಳ್ಳೋಕ್ಕೆ ಬರಬೇಕು, ಅಲ್ಲಿವರೆಗೂ ಕಲಿಸ್ತಾ ಬನ್ನಿ. ನೀರನ್ನ ಕರೆಕ್ಟಾಗಿ ಹಾಕಿದ್ದಾಯಿತು ಅಂದರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಅಕಸ್ಮಾತ್ ನೀರು ಸೇರಿಸುವಾಗ ಒಂದು ಸ್ವಲ್ಪ ಹೆಚ್ಚಾಗಿತ್ತು, ತಿಳಿ ಆಗ್ತಿದೆ ಅಂತ ಅನ್ನೋದಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಜೋಳದ ಹಿಟ್ಟನ್ನು ನೀವು ಸೇರಿಸ್ಕೊಳ್ಬೋದು. ಇವಾಗ ನೋಡಿ, ರೆಡಿಯಾಗಿದೆ, ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಮೇಲ್ಗಡೆ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕಲಿಸುವಾಗ 1 ಸ್ಪೂನ್ ಆಗುವಷ್ಟು ನೀವು ತುಪ್ಪ ಅಥವಾ ಎಣ್ಣೆನ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಸೇರಿಸ್ಕೊಂಡಾದ್ಮೇಲೆ ಮತ್ತೊಂದು ಸರಿ ಕಲಿಸ್ಕೊಳ್ಳಿ. ಸಾಕು, ಈ ಮಟ್ಟಿಗೆ ಗಟ್ಟಿ ಆದರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಜೋಳದ ಹಿಟ್ಟಿನ ಒಂದು ಮುದ್ದೆ ರೆಡಿಯಾಗಿದೆ. ಇದನ್ನು ಹೀಗೆ ಕೂಡ ತಿನ್ಕೊಳ್ಬೋದು. ಇದನ್ನು ಮತ್ತೆ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಅಂತೇನಿಲ್ಲ.
ಇವಾಗ ನೋಡಿ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಟ್ಕೊಳ್ಳೋಣ. ತಣ್ಣಗಾದಮೇಲೆ ಈ ರೀತಿಯಲ್ಲಿ ನಮಗೆ ಆಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಹಾಗಾಗಿ ಒಂದು ಮಟ್ಟಿಗೆ ಗಟ್ಟಿ ಆಗ್ತಿದೆ ಹಿಟ್ಟು ಅಂದಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ನೋಡಿ ಇವಾಗ ಗಟ್ಟಿಯಾಗಿರ್ತಕ್ಕಂಥ ಒಂದು ಮಿಶ್ರಣನ ನಾನು ಮತ್ತೆ ಉಂಡೆಗಳನ್ನಾಗಿ ಕಟ್ಕೊಳ್ತಿದ್ದೀನಿ. ಬಿಸಿ ಇದ್ದಾಗ ನೀವು ಯಾವಾಗ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ರೆ ಅದೇ ಒಂದು ಹಂತದಲ್ಲಿ ಇದನ್ನು ಬಿಸಿ ಇದ್ದಾಗಲೇ ತಿನ್ಕೊಳ್ಬೋದು ಹಾಗೆ ಕೂಡ. ಬಟ್ ಈ ರೀತಿ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಮುದ್ದೆನ ನಾವು ಜೋಳದ ಹಿಟ್ಟಿನ ಮುದ್ದೆನ ಹಾಗೆ ಕೊಟ್ಟರೆ ತಿನ್ನೋದು ತುಂಬಾ ಕಡಿಮೆ. ಹಾಗಾಗಿ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಹಬೆಯಲ್ಲಿ ಬೇಯಿಸೋದ್ರಿಂದ ತೊಂದರೆ ಇಲ್ಲ. ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅಥವಾ ಮುದ್ದೆನ ತೊಗೊಂಡು ಉಂಡೆಗಳನ್ನ ಕಟ್ಕೊಳ್ತಾ ಬನ್ನಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಕಟ್ಕೊಳ್ಳಿ. ನೋಡಿ ತುಂಬಾ ಸಿಂಪಲ್ಲಾಗಿ ಕರೆಕ್ಟಾಗಿರ್ತಕ್ಕಂಥ ನೀರನ್ನ ಅಳತೆ ಇಟ್ಕೊಂಡು ಮಾಡ್ಕೊಂಡಿದ್ದಾಯ್ತು ಅಂತಂದರೆ ಇದೇ ರೀತಿಯಲ್ಲಿ ಉಂಡೆಗಳನ್ನ ಕಟ್ಕೊಳ್ಬೋದು. ಪ್ರತಿಯೊಂದನ್ನು ಇದೇ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಬೇಕು ಅಂದರೆ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕಟ್ಕೊಳ್ತಾ ಬನ್ನಿ. ನೋಡಿ ಈ ರೀತಿಯಲ್ಲಿ ರೆಡಿಯಾಗಿರಬೇಕು. ನಾ ಇಡೀ ಮುದ್ದೆನೂ ಇದೇ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7ರಿಂದ 8 ಮುದ್ದೆಗಳು ರೆಡಿಯಾಗಿದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ 1 ಗ್ಲಾಸ್ ನೀರನ್ನ ಹಾಕಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ಜರಡಿ ಆಗಿರ್ತಕ್ಕಂಥ ಹೋಲ್ ಆಗಿರ್ತಕ್ಕಂಥ ಒಂದು ಜರಡಿ ತೊಗೊಳ್ಳಿ. ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಅಪ್ಲೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಜರಡಿಗೆ ನಾವು ಮಾಡಿರ್ತಕ್ಕಂಥ ಒಂದು ಮುದ್ದೆ ಬೌಲ್ನ ಸ್ಟೀಮ್ ಮಾಡಲಿಕ್ಕೆ ಅಥವಾ ಹಬೆಯಲ್ಲಿ ಬೇಯಿಸಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಜೋಡಿಸ್ಕೊಂಡು ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಒಂದು 4 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಒಂದು 4ರಿಂದ 5 ನಿಮಿಷ ಆದರೆ ಸಾಕು. ಆಲ್ರೆಡಿ ಬೆಂದ್ಕೊಂಡಿರುತ್ತೆಲ್ಲ, ಹಾಗಾಗಿ ಇಷ್ಟ ಆದರೆ ಸಾಕು. ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಮಕ್ಕಳನ್ನ ನಾವು ಮೆಚ್ಚಿಸ್ತಕ್ಕಂಥ ಒಂದು ಜೋಳದ ಹಿಟ್ಟಿನ ಒಂದು ಮುದ್ದೆ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಇರಲಿ, ಡಿನ್ನರ್ಗಿರಲಿ ತುಂಬಾ ಸೂಪರ್ ಆಗಿರ್ತಕ್ಕಂಥ ಒಂದು ರೆಸಿಪಿ. ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಜೋಳದ ಹಿಟ್ಟಿನಿಂದ ರೊಟ್ಟಿ ನಮಗೆ ಮಾಡೋಕ್ಕೆ ಬರ್ತಿಲ್ಲ ಅನ್ನೋದಾಯಿತು ಅಂದರೆ ಈ ರೀತಿಯಲ್ಲಿ ಕೂಡ ಒಂದ್ಸರಿ ಟ್ರೈ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಆದರೆ ನಾನಿಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಕಾಯಿ ಚಟ್ನಿನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲು, ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರೆಸಿಪಿ. ಈ ಹಿಂದೆ ಕೂಡ ಇದೇ ರೀತಿಯಲ್ಲಿ ಒಂದು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.